Morning students, heartily welcome to online class. 2 marks question or any 4 marks question rise in the examination. ಈ ಕ್ವಶನ್ 2 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ ಬರ್ಬೋದು. ವಾಟ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್? You know in already what is microeconomics? Microeconomics refers to steady part of the economy. For example, individual consumption, individual production, individual investment, price of the single product. So these are the suitable example for microeconomics. Then macroeconomics refers to study the whole economy or entire economy. For example, study the national income, total production, total savings, aggregate demand, aggregate supply are the suitable example for macroeconomics. Let us take one by one difference. It is steady part of the economy. ಇದು ಆರ್ಥಿಕತೆಯ ಒಂದು ಭಾಗವನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಇಟ್ ಈಸ್ ಸ್ಟಡಿಂಗ್ ದ ಹೋಲ್ ಎಕಾನಮಿ. ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಇಟ್ ಈಸ್ ರಿಲೇಟಿಂಗ್ ಟು ಪಾರ್ಷಿಯಲ್ ಅನಾಲಿಸಿಸ್. ಇದು ಒಂದು ಪಾರ್ಶ್ವ ವಿಶ್ಲೇಷಣೆಯಾಗಿದೆ. ಇಟ್ ಈಸ್ ರಿಲೇಟಿಂಗ್ ಟು ಜನರಲ್ ಅನಾಲಿಸಿಸ್. ಇದು ಸಾರ್ವತ್ರಿಕ ವಿಶ್ಲೇಷಣೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಮೂರನೇದ್ದು ಸ್ಕೋಪ್ ಆಫ್ ದ ಸ್ಟಡಿ ಈಸ್ ಲಿಮಿಟೆಡ್. ಇದರ ಒಂದು ಸ್ಟಡಿ ಏರಿಯಾ, ಬಾರ್ಡರ್ ಆಫ್ ದ ಸ್ಟಡಿ ಈಸ್ ಲಿಮಿಟೆಡ್. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಇಂದು ಸ್ಕೋಪ್ ಆಫ್ ದ ಸ್ಟಡಿ ಈಸ್ ಅನ್ಲಿಮಿಟೆಡ್. ಇದರ ಒಂದು ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ಒಂದು ಗಡಿ ರೇಖೆ ಅಪರಿಮಿತವಾಗಿದೆ. ನಾಲ್ಕನೇ ಡಿಫ್ರೆನ್ಸ್, ಇಟ್ ಈಸ್ ಕನ್ಸಿಡರ್ಡ್ ಪರ್ಟಿಕ್ಯುಲರ್ ಯೂನಿಟ್ಸ್. ಇದು ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡಿದರೆ. ಇಟ್ ಈಸ್ ಕನ್ಸಿಡರ್ ಅಗ್ರಿಗೇಟ್ ಯೂನಿಟ್ಸ್. ಇದು ಸಮಗ್ರ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಕೊನೆಯದಾಗಿ ಇಟ್ ಈಸ್ ಬೇಸ್ಡ್ ಆನ್ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ಸ್. ಅಂದರೆ ಇದು ಅವೈಜ್ಞಾನಿಕವಾದ ಕಾಲ್ಪನಿಕ ಆಧಾರಿತ ಆಗಿರತಕ್ಕಂಥ ನಿಯಮಗಳಿಂದ ಕೂಡಿರುತ್ತದೆ. ಉದಾಹರಣೆಗೆ ಆಲ್ಫ್ರೆಡ್ ಮಾರ್ಷಲ್ ರವರು ರಚನೆ ಮಾಡಿದ ಲಾ ಆಫ್ ಡಿಮಾಂಡ್, ಲಾ ಆಫ್ ಸಪ್ಲೈ. ಈ ಮ್ಯಾಕ್ರೋ ಎಕನಾಮಿಕ್ಸ್ನೆಲ್ಲವೂ ಇಟ್ ಈಸ್ ಬೇಸ್ಡ್ ಆನ್ ರಿಯಲಿಸ್ಟಿಕ್ ಅಸಂಪ್ಷನ್ಸ್. ಅಂದರೆ ಇದು ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು, ವೈಜ್ಞಾನಿಕವಾಗಿ ಕೂಡಿರುತ್ತದೆ. ಉದಾಹರಣೆಗೆ ಪ್ರೈಸ್ ಥಿಯರಿ, ಎಂಪ್ಲಾಯ್ಮೆಂಟ್ ಥಿಯರಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಕೋಆಪ್ರೇಷನ್.